ಒಂದು ವರ್ಷದಲ್ಲಿ ಎಷ್ಟು ತಿಂಗಳು? 12. ರಾಂಗ್. 13. ಹೌ? ಇಲ್ಲಿ ನೋಡು, ಇದು 1582 ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಅಲ್ಲಿ 4 ಆದ್ಮೇಲೆ ಡೈರೆಕ್ಟ್ ಆಗಿ 15 ಇದೆ. ಹಂಗಂದ್ರೆ 10 ದಿವಸ ಏನಾಯ್ತು? ಈ 13 ಮಂತ್ಗೂ ಈ 12 ಮಂತ್ ಕ್ಯಾಲೆಂಡರ್ಗೂ ಏನ್ ಸಂಬಂಧ? ಹೇಳ್ತೀನಿ ಕೇಳಿಸ್ಕೊ. ಇವಾಗ ನಾವು ಯೂಸ್ ಮಾಡ್ತಿರೋದು 12 ಮಂತ್ಸ್ ಕ್ಯಾಲೆಂಡರ್. ಇದನ್ನ ಕಂಡಿಡಿದಿದ್ದು ಜೂಲಿಯಟ್ ಸೀಸರ್. 1582 ಇದ್ದಿದ್ದ ಕ್ಯಾಲೆಂಡರ್ ನ ಚೇಂಜ್ ಮಾಡಿದ್ದು ಪಾಪ್ ಜಾರ್ಜರ್ 13. ಇವಾಗ ಹೆಂಗೆ ಜುಲೈ ಆಗಸ್ಟ್ ಅಂತ ಇದೆಯೋ, ಅವಾಗ ಜೂಲಿಯಟ್ ಅಗಸ್ಟಿನ್ ಅಂತ ಅವ್ರವ್ರ ಹೆಸರುಗಳೇ ಕ್ಯಾಲೆಂಡರ್ ಅಲ್ಲಿ ಇಟ್ಕೊಂಡಿದ್ರು. ವಾಟ್ ದ ಫಕ್? ಹಾಗಂದ್ರೆ ಈ 13 ಮಂತ್ ಕ್ಯಾಲೆಂಡರ್ ಹೆಂಗಿರುತ್ತೆ? ಅದರಲ್ಲಿ ಒಂದ್ ತಿಂಗಳಿಗೆ 28 ಡೇಸ್ ಇತ್ತಂತೆ. 28 into 13 364 ಡೇಸ್. ಈ ಡೇಸ್ ಎಲ್ಲಾನು ಮೂನ್ ಆರ್ಬಿಟ್ ಸೈಕಲ್ ಗೆ ತುಂಬಾನೇ ಹತ್ರ ಇತ್ತು. ಸರಿ, ಸೆಪ್ಟೆಂಬರ್ ಮಂತ್ ನಂಬರ್ ಏನು? 9. ಬಟ್ ಆ ಕ್ಯಾಲೆಂಡರ್ ಅಲ್ಲಿ 7. ಅಕ್ಟೋಬರ್ ನಂಬರ್ 10. ಇಲ್ಲ, ಆ ಕ್ಯಾಲೆಂಡರ್ ಅಲ್ಲಿ 8. ಈ ತರ ಎಲ್ಲ ಯಾಕೋ ಚೇಂಜ್ ಮಾಡ್ಬೇಕು? ಏನ್ ರೀಸನ್ ಆಗಿರ್ಬೋದು? ಮೇ ಬಿ ನಮಗ್ ಹಿಂದೆ ಇದ್ದಿದ್ದ ಜನರೇಷನ್ ಗೊತ್ತಿರೋ ವಿಷಯ ನಮಗ್ ಗೊತ್ತಾಗ್ಬಾರ್ದು ಅಂತಾನೂ ಇರ್ಬೋದಲ್ವಾ? ಸರಿ, ಇವಾಗ ಯಾವ ಕಂಟ್ರಿಯಲ್ಲಾದ್ರೂ ಈ ಕ್ಯಾಲೆಂಡರ್ ಯೂಸ್ ಮಾಡ್ತಾವ್ರಾ? ಇಥೋಪಿಯಾ ಅನ್ನೋ ಕಂಟ್ರಿಯಲ್ಲಿ ಯೂಸ್ ಮಾಡ್ತಾವ್ರೆ. ಅಲ್ಲಿ ಇನ್ನೂ 2017 ನಡೀತಿದೆ. 2017? ಏನೋ ಹೇಳ್ತಿದ್ಯಾ? ನಂಗೆ ತಲೆ ತಿರುಗ್ತಿದೆ. ನಮ್ಗೆ ಕೋವಿಡ್ ವೈರಸ್ ಬಂದಿತ್ತು 2020 ಅಲ್ಲಿ. ಅವಾಗ ಅಲ್ಲಿ 2012 ನಡೀತಿತ್ತು. ನಡೀಲಿ ಬಿಡು, ಅದ್ರಲ್ಲಿ ಏನಿದೆ? 2012 ಅಲ್ಲಿ ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಅವಾಗ ಇಥೋಪಿಯಲ್ಲಿ 2012 ನಡೀತಿತ್ತು. ಹಂಗಾದ್ರೆ